ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಶ್ರೀರಾಮ ಮಂದಿರ ಗೆಳೆಯರ ಬಳಗದ ವತಿಯಿಂದ ವರನಟ ಡಾ. ರಾಜ್ಕುಮಾರ್ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ನೀರ್ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮೊದಲಿಗೆ ಭುವನೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ, ಬಿಜೆಪಿ ಮುಖಂಡರಾದ ಸಪ್ತಗಿರಿಗೌಡರವರು ಪೂಜೆಯಲ್ಲಿ ಭಾಗವಹಿಸಿ, ಆಗಮಿಸಿದ್ದ ಅಭಿಮಾನಿಗಳಿಗೆ ನೀರ್ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾರ್ವಭೌಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಹುಟ್ಟುಹಬ್ಬವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದರ್ಶ ಮತ್ತು ಅವರ ಸಂಗಡಿಗರು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಂಚೂಣಿಯಲ್ಲಿ ಹೋರಾಟಗಾರರು ಆಗಿರ್ತಕ್ಕಂಥ ಆದರ್ಶ ಮತ್ತು ಅವರ ಎಲ್ಲ ಸ್ನೇಹಿತರು ಈ ವರ್ಷವೂ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನುಡಿದಂತೆ ನಡೆದಂತ ಒಬ್ಬ ಜೀವಂತ ನಿದರ್ಶನ ನಮಗೆ. ಅವರು ಜೀವನದಲ್ಲಿ ಹೇಗೆ ನಡ್ಕೊಂಡ್ರು ಅನ್ನೋದನ್ನ ನಾವು ನೋಡಿದ್ರೆ ಸಾಕು, ಮತ್ತೆ ಅದನ್ನ ನಾವು ಅನುಸರಿಸಿದ್ರೆ ಸಾಕು, ನಮ್ಮ ಜೀವನ ಪಾವನ ಆಗ್ತದೆ. ಕನ್ನಡಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತೆ ಅವ್ರ ಜೀವನವಿಡೀ ಉದ್ದಕ್ಕೂ ಕೂಡ ಅವರು ಚಲನಚಿತ್ರ ನಟಗಾರರಾಗಿ ಹೇಗೆ ನಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಅಷ್ಟೇ ಒಂದು ಸೀನ್ ನಲ್ಲೂ ಕೂಡ ಅವರು ದುರಭ್ಯಾಸವನ್ನ ಜನರಿಗೆ ತೋರಿಸ್ತಕ್ಕಂಥದ್ದು, ಸಿಗರೇಟ್ ಅಭ್ಯಾಸವನ್ನ ಅಥವಾ ಕುಡಿತದ ಒಂದು ಸೀನ್ ಅನ್ನ ಮಾಡದೇನೆ ಅವರ ಅಭಿಮಾನಿಗಳು ಯಾರು ಕೂಡ ಅದನ್ನ ನೋಡಿದ್ರೆ ಅವರು ಅದನ್ನ ಅನುಸರಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಒಂದು ಸೀನ್ ಅನ್ನ ಮಾಡ್ತಾ ಇರ್ತಾರೆ. ನೋಡಿದ್ರೆ ಸಾಕು ನಾವು ಅವ್ರು ಹೇಗೆ ಜೀವನವನ್ನ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅನ್ನೋದನ್ನ ನಾವು ಎಲ್ರಿಗೂ ಕೂಡ ಪರ್ಸರಿಸ್ಬೇಕು ಅಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಹಾಗಾಗಿ ಇವತ್ತು ಅವರ ಹೆಸರಿನಲ್ಲಿ ನೀರ್ ಮಜ್ಜಿಗೆ, ಪಾನಕವನ್ನ ಮತ್ತೆ ಹೆಸರುಗಳನ್ನ ಏನು ಹಂಚತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆ ಕೂಡ ಅವರ ಏನು ಆದರ್ಶ ಇದೆ ಅದನ್ನ ತಲುಪಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಆದರ್ಶ ಮತ್ತು ಅವರೆಲ್ಲ ಬಹಳ ಅದ್ಭುತವಾಗಿ ಮೂಡಿ ಬಂದಿರ್ತಕ್ಕಂಥದ್ದು. ನಾನು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಮತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಮಾತನಾಡಿದ್ದೀವಿ. ನಾವು ಪ್ರತಿ ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರಾಮ ಮಂದಿರ ಮತ್ತು ಎಲ್ಲಾ ಸ್ನೇಹಿತರ ಜೊತೆಗೂಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಶ್ರೀರಾಮನವಮಿ ಕಾರ್ಯಕ್ರಮ ಹೇಗೆ ಮಾಡುತ್ತಾರೋ ಅದೇ ರೀತಿ ನಾವು ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸುವ ಮೂಲಕ, ಯಾಕಂದ್ರೆ ಬೆಂಗಳೂರಿನ ಬಿಸಿಲು 37 ಡಿಗ್ರಿ ತಪ್ಪಿದೆ, ಅದಕ್ಕಾಗಿ ಜನರಿಗೆ ತಂಪಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಹುಟ್ಟುಹಬ್ಬದ ದಿನ ನಾವು ನೀಡೋಣ ಎಂದು ಪ್ರಾರಂಭಿಸಿ ಸತತವಾಗಿ 15 ವರ್ಷಗಳಾಯಿತು. 15 ವರ್ಷಗಳಿಂದ ನಾವು ಮಾಡಿಕೊಂಡು ಅಭಿಮಾನಿಗಳು ಏನ್ ಹೇಳಕ್ ಬಯಸ್ತೀರ? ಅಭಿಮಾನಿಗಳು ಏನ್ ಹೇಳ್ತೀವಿ ಅಂದ್ರೆ, ಸುಮ್ನೆ ಅವ್ರ ಹೆಸರಲ್ಲಿ ನೀವು ಯಾವುದೇ ಆದ ಒಂದು ಬೇಡದರ ಕಾರ್ಯಕ್ರಮ ಮಾಡೋ ಬದಲು ಜನರಿಗೆ ಹೊಟ್ಟೆ ತುಂಬುವ ಕಾರ್ಯಕ್ರಮ ಯಾವ್ದಾದ್ರು ಮಾಡಿ ಅಂತ ಹೇಳಕ್ ಬಯಸ್ಕೊಂತೀವಿ. ದಿವಸ ಈ ತರ ಸುಲಭ
ಇದೇ ರೀತಿ ಇಂದ ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಬೇಕು. ಇವತ್ತು ನಮ್ಮ ರಾಜಾಜಿನಗರದಲ್ಲಿ ರಾಮಮಂದಿರ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಆದರ್ಶ ಏನ್ ಅಧ್ಯಕ್ಷರಿದ್ದಾರೆ ಅವ್ರ ವತಿಯಿಂದ ಹಲವಾರು ಅವ್ರು ಬಂದ್ಬಿಟ್ಟು ಒಂದು ಸಮಾಜಮುಖಿ ಒಂದು ಕೆಲಸಗಳನ್ನ ಮಾಡ್ತಾರೆ. ಇವತ್ತು ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರು ಪ್ರತಿ ವರ್ಷ ಒಂದು ಪಾನಕ ಮಜ್ಜಿಗೆ ವಿತರಣೆ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಸ್ನೇಹಿತರಾಗಿ ಅವ್ರಿಗೆ ಒಂದು ಬೆಂಬಲನ ಕೊಡ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಅಣ್ಣವರು ಒಂದು ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಾವು ಒಂದು ಒಳ್ಳೇದ್ ಮಾಡ್ಬೇಕು ಜನರಿಗೆ ಅಂತ. ಆ ಒಳ್ಳೆಯ ಒಂದು ಮಾಡೋ ಒಂದು ಕೆಲಸಗಳನ್ನ ಇವತ್ತು ಆದರ್ಶ ಅವರು ಇವತ್ತು ಪ್ರತಿಯೊಬ್ಬರದ್ದು ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಮಾಡ್ತಾ ಇದಾರೆ. ಅವ್ರು ದೇವರು ಆದಷ್ಟು ಇನ್ನೂ ಹೆಚ್ಚಿನ ಜನಕ್ಕೆ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ನಾನು ಅಣ್ಣವ್ರ ಹತ್ರನೂ ಪ್ರಾರ್ಥನೆ ಮಾಡ್ಕೊಳ್ತೀನಿ. ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಇವತ್ತು ಕನ್ನಡಿಗರಿಗೆ ಒಂದು ಏನಂದ್ರೆ ಎಲ್ಲೇ ಹೋಗ್ಲಿ ಒಂದು ಕನ್ನಡಿಗರಿಗೆ ಒಂದು ಬೆಂಬಲ ಆಗ್ಲಿ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಏನಂದ್ರೆ ನಮ್ಮ ಕನ್ನಡ ಉಳಿಬೇಕು, ನಮ್ಮ ಕನ್ನಡಿಗರು ಉಳಿಬೇಕು ಅಂತ ಹಲವಾರು ಹೋರಾಟಗಳನ್ನು ಮಾಡ್ತಾ ಇದಾರೆ. ಅವ್ರ ಜೊತೆಗೆ ನಾವು ಸದಾ ಇರ್ತೀವಿ. ಬೆಂಬಲ ಸದಾ ಅವ್ರ ಜೊತೆಗಿರತ್ತೆ. ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಿ